ಇವತ್ತಿನ ಈ ಒಂದು ಗೋಲ್ಡನ್ ವಾಯ್ಸ್ ಕ್ಲಬ್ ಮೀಟಿಂಗ್ಗೆ ಆತ್ಮೀಯವಾದ ಸ್ವಾಗತ. ಗೋಲ್ಡನ್ ವಾಯ್ಸ್ನಲ್ಲಿ ಕಲಿತು ಒಂದಷ್ಟು ಚಿತ್ರಗಳಿಗಾಗ್ಬೋದು, ವೆಬ್ ಸೀರೀಸ್ಗಳಿಗಾಗ್ಬೋದು, ಬೇರೆ ಬೇರೆ ಪ್ರಾಜೆಕ್ಟ್ಸ್ಗಳಿಗಾಗ್ಬೋದು, ಡಬ್ಬಿಂಗ್ ಕಲಾವಿದರಾಗಿ, ವಾಯ್ಸ್ ಓವರ್ ಕಲಾವಿದರಾಗಿ ಕೆಲಸ ಮಾಡಿ ಒಂದಷ್ಟು ನೇಮ್ ಮಾಡ್ತಾ ಇರುವಂತಹ ಎಮರ್ಜಿಂಗ್ ಗೋಲ್ಡನ್ ವಾಯ್ಸ್ ಸ್ಟಾರ್ಸ್ ಅಂತ ಕರಿತೀನಿ. ಕಂಪ್ಲೀಟ್ ಆಗಿ ಇವರು ಇನ್ನೂ ಗೋಲ್ಡನ್ ವಾಯ್ಸ್ ಸ್ಟಾರ್ಸ್ ಆಗಿಲ್ಲ, ಸೊ ಎಮರ್ಜಿಂಗ್ ಅಂತ ಕರೆಯಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರ ಒಂದು ಚಪ್ಪಾಳೆಯೊಂದಿಗೆ ವರ್ಚುವಲ್ ವೇದಿಕೆ ಮೇಲೆ ನಾನು ಆಹ್ವಾನ ಮಾಡ್ತಾ ಇದ್ದೇನೆ ನಿಮ್ಮೆಲ್ಲರ ನೆಚ್ಚಿನ ವಿದ್ಯಾರ್ಥಿನಿ, ಗೋಲ್ಡನ್ ವಾಯ್ಸ್ ನ ಹೆಮ್ಮೆಯ ಸದಸ್ಯ ಅಂತ ಕರೆಯಕ್ಕೆ ಇಷ್ಟಪಡ್ತೀನಿ. ಶರ್ವಾಣಿ, ವೆಲ್ಕಮ್ ಟು ಗೋಲ್ಡನ್ ವಾಯ್ಸ್ ಸ್ಟುಡಿಯೋ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಥ್ಯಾಂಕ್ ಯು. ಹೇಗಿದ್ದೀರಾ? ಹೌ ಆರ್ ಯು? ನಾನ್ ಸೂಪರ್ ಸರ್, ನೀವೆಲ್ಲ ಹೇಗಿದ್ದೀರಾ? ಸಖತ್ತಾಗಿದ್ದೀನಿ. ನಾನು ಸ್ವಲ್ಪ ಹುಷಾರಿಲ್ಲ, ಆದ್ರೂ ಸಖತ್ತಾಗಿದ್ದೀನಿ ಅಂತ ಅನ್ಕೋಬೇಕು. ಸೊ ಹಂಗಾಗಿ ಆ ಥರ ಫೀಲ್ ಮಾಡ್ತಾ ಬಂದಿದ್ದೀನಿ. ನಾನು ಲಾಸ್ಟ್ ವೀಕ್ ಹೆಕ್ಟಿಕ್ ಇತ್ತು ಸ್ಕೆಡ್ಯೂಲು, ಬ್ಯಾಕ್ ಟು ಬ್ಯಾಕ್ 3 days ಶೂಟ್ ಇತ್ತು, ಡೇ ಆ್ಯಂಡ್ ನೈಟು. ಮತ್ತು ಊರಿಗೆ ಹೋಗಿದ್ವಿ, ಹಬ್ಬ ಇತ್ತು, ಅದೆಲ್ಲ ಮುಗಿಸ್ಕೊಂಡು ಬಂದೆ. ನೀರುಗಳ ವ್ಯತ್ಯಾಸ ಆಗಿದೆ, ಸ್ವಲ್ಪ ಚೂರು ನೆಗಡಿ, ಒಂದು ಸ್ವಲ್ಪ ಜ್ವರ, ಒಂಚೂರು ಕೆಮ್ಮು ಎಲ್ಲವೂ ಇದೆ. ಬಟ್ ಅದೆಲ್ಲವನ್ನು ಮೀರಿದ ನನ್ನ ಈ ಒಂದು ಬಳಗ ಇದೆಯಲ್ಲ, ಇಲ್ಲಿ ಚಿನ್ನದ ದನಿಯ ಬಳಗ, ಅದನ್ನು ನೋಡಿದಾಗ ಆ ನೋವೆಲ್ಲ ಪಕ್ಕಕ್ಕಿಟ್ಟು ಮಾತಾಡ್ತಾ ಇದ್ದೀನಿ. ನಾಳೆ ಕೂಡ ಭದ್ರಾವತಿ ಹತ್ರ ಒಂದು ಶೋ ಇದೆ, ಅಲ್ಲಿಗೆ ಹೊರಡ್ಬೇಕು ಬೆಳಗ್ಗೆ, ನಾನು ಸುಧಾ ಬರ್ಗೂರು. ಇರಲಿ, ಆತ್ಮೀಯವಾದ ಸ್ವಾಗತ. ಶರ್ವಾಣಿ ಅವರ ಒಂದು ಪುಟ್ಟ ಪರಿಚಯವನ್ನು ನಿಮಗೆ ನಾನು ಮಾಡಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಶರ್ವಾಣಿ ಅವರು ಬೇಸಿಕಲಿ ಅವ್ರ ಬಾಯಲ್ಲೇ ಹೇಳಿಸ್ತೋಣ, ಆದರೂ ಅವ್ರಿಗೆ ಕೇಳಿದಾಗ ಒಂದು ರೈಟ್ ಅಪ್ ಥರ ಮಾಡಿ ಕಳಿಸಿದ್ರು. ಆ್ಯಕ್ಚುಲಿ ಅದನ್ನು ಓದೋ ಒಂದು ಕೆಲಸವನ್ನು ಮಾಡ್ತೇನೆ. ಅದರಲ್ಲಿ ಏನಾದರೂ ಮಿಸ್ ಆದರೆ ಶರ್ವಾಣಿ, ಯು ಕ್ಯಾನ್ ಜಸ್ಟ್ ಆ್ಯಡ್ ಆಗ್ಬೋದಾ? ಶೋರ್ ಸರ್, ಶೋರ್. ನಂಬರ್ ಆಫ್ ಪ್ರಾಜೆಕ್ಟ್ಸ್, ಅವ್ರ ಬಗ್ಗೆ ಪರಿಚಯ ಕಳಿಸಿ ಅಂದರೆ ಏನೇನು ಪ್ರಾಜೆಕ್ಟ್ ಮಾಡಿದ್ದಾರೆ ಅದನ್ನ ಹೇಳ್ತಾ ಇದ್ದಾರೆ. ಹಾಗಾಗಿ ನೀವೇ ಪರಿಚಯ ಮಾಡ್ಕೊಂಬಿಡಿ, ಆಮೇಲೆ ನಾನು ಪ್ರಾಜೆಕ್ಟ್ಸ್ ಹೇಳ್ತೀನಿ. ಯಾ ಶರ್ವಾಣಿ? ಎಸ್ ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶರ್ವಾಣಿ ಸೋಮಿಯಾಜಿ ಅಂತ. ಮೂಲತಃ ಕುಂದಾಪುರದವಳು. ಬೆಂಗಳೂರಲ್ಲಿ ಓದಿದ್ದು ಬೆಳೆದಿದ್ದು ಎಲ್ಲ ಬೆಂಗಳೂರಲ್ಲೇನೆ. ನಾನು ಫಸ್ಟ್ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಆಗಿದ್ದೆ. BCom ಗ್ರಾಜ್ಯುಯೇಟ್ ಆದ್ಮೇಲೆ ಮದುವೆ ಆಯ್ತು ತಕ್ಷಣದಲ್ಲಿ. ಅದಾದ ನಂತರದಲ್ಲಿ ನನ್ನ ಹಸ್ಬೆಂಡ್ ಅವರ ಸಪೋರ್ಟ್ ಇಂದ ನಾನು ಮುಂಬೈಯಲ್ಲಿ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಆಗಿ ಕೋಚಿಂಗ್ ತಗೊಂಡಿದ್ದೆ. ಕೋರ್ಸ್ ಮಾಡಿ ಬಂದ ಮೇಲೆ ಅರೌಂಡ್ ಮೋರ್ ದೆನ್ 100 ಬ್ರೈಡಲ್ಸ್ ಮತ್ತೆ ನಾನ್ ಬ್ರೈಡಲ್ಸ್ ವರ್ಕ್ ಮಾಡಿದೀನಿ. ನಂತರದಲ್ಲಿ ಮಕ್ಕಳು ಹುಟ್ಟಿದ್ರು, ಅವರ ಒಂದು ಪೋಷಣೆಯಲ್ಲಿ ನನ್ನ ಟೈಮ್ ಹೋಗ್ತಾ ಇತ್ತು. ಆ ಸಮಯದಲ್ಲಿ ನನಗೆ ಪರಿಚಯ ಆಗಿದ್ದು ದ ಗೋಲ್ಡನ್ ವಾಯ್ಸ್ ಅಂತ, ಅಕ್ಷತಕ್ಕ ಅಂತ ಇದೆ ಟೀಮ್ ಗೋಲ್ಡನ್ ವಾಯ್ಸ್ ಅಲ್ಲಿ ನನ್ನ ಸೀನಿಯರ್ ಅವರು. ಅವರ ಮೂಲಕ ನನ್ನ ಗೋಲ್ಡನ್ ವಾಯ್ಸ್ ಜರ್ನಿ ಶುರುವಾಯಿತು. ಅಲ್ಲಿಂದ 1 day ವರ್ಕ್ಶಾಪ್ ಇಂದ ಶುರುವಾಗಿದ್ದು 21 days ಆಯ್ತು. ಈಗ ಅರ್ನರ್ಸ್ ಅಲ್ಲಿ ನಾನು ಕೂಡ ಇದ್ದೀನಿ. ತುಂಬಾ ಖುಷಿ ಆಗ್ತಾ ಇದೆ. ಇದ್ರ ಮಧ್ಯದಲ್ಲಿ ನನ್ಗೆ 1 ವರ್ಷ ಆಯ್ತು ನನ್ಗೆ ಡಬ್ಬಿಂಗ್ ಶುರು ಮಾಡಿ. ಸಾಕಷ್ಟು ವೆಬ್ ಸೀರೀಸ್, ಮೂವೀಸ್ ಜೊತೆಗೆ ನನ್ನ ಹೋಮ್ ಸ್ಟುಡಿಯೋ ಸೆಟಪ್ ಇಂದ ನನ್ಗೆ ಬೇರೆ ತರದ ಒಂದು ಕಾರ್ಟೂನ್ ವಿಡಿಯೋಗಳಾಗಿರ್ಬೋದು, ಅದ್ರ ಜೊತೆಗೆ ಡಾಕ್ಯುಮೆಂಟ್ರಿ, ಕೆಲವೊಂದು ಎಜುಕೇಶನಲ್ ವಿಡಿಯೋಗಳು ಬರ್ತಾ ಇದೆ. ಹೀಗೆ ನನ್ನ ಜರ್ನಿ ಶುರು ಆಗಿದೆ. ಸಾಕಷ್ಟು ಕಲಿಯೋದಿದೆ ಇದ್ರಲ್ಲಿ, ಇನ್ನೂ ಕಲಿತಾ ಇದ್ದೀನಿ. ನನ್ನ ಸೀನಿಯರ್ಸ್ ಇಂದ ಇರ್ಬೋದು, ಅಥವಾ ಸರ್ ಇಂದ ಇರ್ಬೋದು, ಅಥವಾ ನನ್ನ ಒಂದು ಡಬ್ಬಿಂಗ್ ಡೈರೆಕ್ಟರ್ಸ್ ಇಂದ, ನನ್ನ ಹಸ್ಬೆಂಡ್ ಇಂದ, ಎಲ್ಲ ಯಾರಿಂದ ನನ್ಗೆ ಕಲಿಯೋದಕ್ ಸಿಗುತ್ತೋ ಎಲ್ಲರಿಂದ ನಾನು ಈ ವಾಯ್ಸ್ ಆಕ್ಟಿಂಗ್ ಬಗ್ಗೆ, ಡಬ್ಬಿಂಗ್ ಬಗ್ಗೆ ಕಲಿತಾ ಇದ್ದೀನಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನನ್ನ ಸೀನಿಯರ್ಸ್ಗೆ ಎಸ್ಪೆಷಲಿ ನಾನು ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂದ್ರೆ ತುಂಬಾ ಸಪೋರ್ಟಿವ್ ಆಗಿದ್ರು ಅವರು. ನನ್ನ ಫಸ್ಟ್ ಡೇ ಕ್ರೌಡ್ ಡಬ್ಬಿಂಗ್ ಅಲ್ಲಿ ನೆನಪಿದೆ, ನನ್ ಕ್ರೌಡ್ ಡಬ್ಬಿಂಗ್ ಏನಂತಾನೆ ಗೊತ್ತಿರ್ಲಿಲ್ಲ ನನ್ಗೆ. ಸೊ ಅಲ್ಲಿ ಹೋದಾಗ ನನ್ಗೆ ಎಲ್ಲ ಸೀನಿಯರ್ಸ್ ಸಿಕ್ಕಿದ್ರು ನಂಗೆ ಅವತ್ತು. ಅಕ್ಷತಕ್ಕ, ಸಹನಾ ಮ್ಯಾಮು, ಸುನೀತಾ ಮ್ಯಾಮು, ಸುಮನ್ ಸರ್ ಎಲ್ಲರೂ ಸಿಕ್ಕಿದ್ರು. ಎಲ್ಲರೂ ನನ್ಗೆ ಹೇಳ್ಕೊಟ್ರು, ಹಿಂಗೆ ಅಂತ ಹೇಳ್ಕೊಟ್ರು. ಸೊ ಅವ್ರೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಸರ್ಗೂ ಕೂಡ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯು ವೆಲ್ಕಮ್ ಶರ್ವಾಣಿ. ಮತ್ತೆ ಇವ್ರು ಮಾಡಿರೋ ಒಂದಷ್ಟು ವೆಬ್ ಸೀರೀಸ್ ಹೆಸರುಗಳು ಹೇಳ್ತಾ ಹೋಗ್ತೀನಿ, ಅವ್ರು ವರ್ಕ್ ಮಾಡಿರೋ ಪ್ರಾಜೆಕ್ಟ್ಸ್: ದಿ ಪವರ್, ಜಾಕ್ ರೀಚರ್, ಜಾಕ್ ರಿಯಾನ್, ಗುಡ್ ಓಮೆನ್ಸ್, ಮೇಡ್ ಇನ್ ಹೆವನ್ ಸೀಸನ್ 2, ಶಾಂತಿ ಕ್ರಾಂತಿ, ವೀಲ್ ಆಫ್ ಟೈಮ್, ಮುಂಬೈ ಮೇರಿ ಜಾನ್, ಮಿರ್ಜಾಪುರ್, ಮುಂಬೈ ಡೈರೀಸ್, ಬಿಗ್ ಗರ್ಲ್ಸ್, ಡೋಂಟ್ ಕ್ರೈ, ಎಲ್ಲ ಫೇಮಸ್ ವೆಬ್ ಸೀರೀಸ್. ಏನು ಹೆಸರು ಕೇಳ್ತಾ ಇದ್ದೀರಾ, ಇದರ ಕನ್ನಡ ವರ್ಷನ್ ಅಲ್ಲಿ ಶರ್ವಾಣಿಯವರ ದನಿ ನೀವು ಕೇಳಿಸ್ಕೋಬಹುದು. ಇನ್ನು ಸಿನಿಮಾಗಳಿಗೆ ಬಂದ್ರೆ ಶರ್ವಾಣಿಯವರ ದನಿ ನೀವು ಯಾವ್ಯಾವ ಸಿನಿಮಾದಲ್ಲಿ ಕೇಳಿಸ್ಕೋಬಹುದು ಅಂದ್ರೆ, ಪುರುಷ ಪ್ರೀತಮ್, ಚಿನ್ನು, ಚಿಕ್ಕು, ಸಿದ್ಧಾರ್ಥ್ ಆಕ್ಟ್ ಮಾಡಿರುವಂತದ್ದು, ಹಾರ್ಟ್ ಆಫ್ ಸ್ಟೋನ್, ಫ್ರೀಲಾನ್ಸರ್, ವರ್ಸಿಟಿ, 12th ಫೇಲ್, ಓಕೆ, ಕ್ಯಾಂಡಿ, ಪೆನಲೈನ್, ಫೆರಾರಿ, ರಿಯಾನಾ, ರೋಸಾ, PPL, ಪೆರಿಯೂರ್ ಪ್ರೀಮಿಯರ್ ಲೀಗ್ ಅಂತ, ದಿ ಆರ್ಚಿಸ್, ಎ ವತನ್ ಮೇರೆ ವತನ್, ಜಾಕ್ಪಾಟ್, ಇವಿಷ್ಟು. ಮತ್ತೆ ಆನಿಮೇಷನ್ಗೂ ಕೂಡ ದನಿಯಾಗಿದ್ದಾರೆ ಅವರು. ಆನಿಮೇಷನ್ಗೂ ಕೂಡ ಒಂದಷ್ಟು ಕಾರ್ಟೂನ್ ಕ್ಯಾರೆಕ್ಟರ್ಗಳಿಗೆ, ಅದರಲ್ಲಿ ಮಿಸ್ಟರ್ ಮಾಗು, ರುದ್ರ, ಇನ್ವಿಸಿಬಲ್, ಎಕಾನ್ಸ್, ನಮ್ಚೆಕ್ಸ್, ಅನಿಮೆ, ಚೈನೀಸ್ ಡ್ರಾಮಾ, ಹೀರೋ, ಮೆರಿ ಲಿಟಲ್
ಪ್ಯಾಟ್ನ. ಇಷ್ಟು ಹೆಸರಿಗೆ ಇನ್ನೂ ಸಾಕಷ್ಟು ಮಾಡ್ತಾ ಇದ್ದಾರೆ ಪ್ರಾಜೆಕ್ಟ್ಸ್. ಶರ್ವಾಣಿ ಅವರಿಗೆ 2 ಮುದ್ದಾದ ಅವಳಿ ಜವಳಿ ಮಕ್ಕಳು. ಇವರ ಹಸ್ಬೆಂಡ್ ಬಂದು ಒಬ್ರು ಫೇಮಸ್ ಅಪ್ಕಮಿಂಗ್ ಡೈರೆಕ್ಟರ್. ಅವರು ಕೂಡ ಎಮರ್ಜಿಂಗ್, ಇವರು ಎಮರ್ಜಿಂಗ್ ಗೋಲ್ಡನ್ ವಾಯ್ಸ್ ಸ್ಟಾರ್ ಆದ್ರೆ ಅವರು ಎಮರ್ಜಿಂಗ್ ಡೈರೆಕ್ಟರ್ ಕನ್ನಡ ಫಿಲಂ ಇಂಡಸ್ಟ್ರಿಗೆ, ಸ್ಯಾಂಡಲ್ವುಡ್ಗೆ. ಸೊ ಹೇಳಿ ಶರ್ವಾಣಿ, ನಿಮ್ಮ ಫ್ಯಾಮಿಲಿ ಬಗ್ಗೆ. ನಾನು ನನ್ನ ತಂದೆ ತಾಯಿ, ನನ್ನ ಅಪ್ಪ ರಾಮಕೃಷ್ಣ ಲಾಡ್ಜ್ ಪಕ್ಕದಲ್ಲಿರುವಂತಹ ಪ್ರಿಯದರ್ಶಿನಿ ರೆಸ್ಟೋರೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಆಲ್ರೆಡಿ 34 ವರ್ಷ 35 ವರ್ಷ ಅಲ್ಲಿ ಕೆಲಸ ಮಾಡಿದ್ದಾರೆ. ಅಪ್ಪ ಮಾಡ್ತಾ ಇದ್ದಾರೆ ಇನ್ನು. ನನ್ನ ಅಮ್ಮ ಹೌಸ್ ವೈಫ್ ಗಾಯತ್ರಿ ಅಂತ. ನನಗ್ ತಮ್ಮ ಇದ್ದಾನೆ ಒಬ್ಬ, ಕಾರ್ತಿಕ ಅಂತ. ಅವನು ಕೂಡ ಗೋಲ್ಡನ್ ವಾಯ್ಸ್ ಅಲ್ಲಿ 3 days ವರ್ಕ್ಶಾಪ್ ಜಾಯಿನ್ ಆಗಿದ್ದ. ಅವನು ಕಾರಣಾಂತರಗಳಿಂದ ಫರ್ದರ್ ಮಾಡಕ್ ಆಗ್ಲಿಲ್ಲ, ಬಟ್ ಈಗ IDFC ಬ್ಯಾಂಕ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ. ನನ್ನ ಹಸ್ಬೆಂಡ್ ನಾಗರಾಜ್ ಸೋಮ್ಯಾಜಿ ಸರ್ ಹೇಳ್ದಾಗೆ ಡೈರೆಕ್ಟರ್ ಕೂಡ ಹೌದು. ಜೊತೆಗೆ ನಮ್ದೇ ಆದಂತಹ ಫೋಕಸ್ ಫೋಟೋಗ್ರಫಿ ಸರ್ವಿಸ್ ಅಂತ ಒಂದು ಕಂಪನಿ ಇದೆ, ಫೋಟೋಗ್ರಫಿ ಕಂಪನಿ. ಇತ್ತೀಚಿನ ದಿನಗಳಲ್ಲಿ ರಾಧಿಕಾ ಮ್ಯಾಮ್ ಮತ್ತೆ ಎಸ್ ಸರ್ ಪೋಸ್ಟ್ ಗಳನ್ನ ನೋಡಿದ್ರೆ ಅವರ ಒಂದು ಫೋಟೋಸ್ ಆಗಿರ್ಬೋದು ಅಥವಾ ವಿಡಿಯೋಸ್ ಆಗಿರ್ಬೋದು, ಐರಾ ಬರ್ಡೇ ಇಂದ ಹಿಡಿದು ಇಲ್ಲಿ ತನಕನು, ಇವತ್ತಿನ ತನಕನು ಫೋಟೋ ಶೂಟ್ಸ್, ವಿಡಿಯೋಸ್ ಎಲ್ಲ ನಾವೇ ಮಾಡ್ಕೊಡ್ತಾ ಇದ್ದೀವಿ ಕೂಡ. ಹಾಗೆ ಸಾಕಷ್ಟು ಸೆಲೆಬ್ರಿಟೀಸ್ ಗಳಿಗೆ ನಾವು ಫೋಟೋ ಶೂಟ್ ಮಾಡಿದ್ದೀವಿ. ಜೊತೆಗೆ ಅವರ ಒಂದು ಪ್ರೈವೇಟ್ ಫಂಕ್ಷನ್ಸ್ ಆಗಿರ್ಬೋದು ಎಲ್ಲದಕ್ಕೂ ನಾವು ಕವರೇಜ್ ಮಾಡಿದೀವಿ. ವೆಡ್ಡಿಂಗ್ಸ್ ಮಾಡ್ತಾ ಇದೀವಿ. ಈವೆಂಟ್, ಬೇಸಿಕಲಿ ಎಲ್ಲಾ ಈವೆಂಟ್ ನ ಕವರೇಜ್ ಮಾಡುವಂತಹ ಒಂದು ಫೋಟೋಗ್ರಫಿ ಕಂಪನಿ ಅದು. ಅದರ ಜೊತೆಗೆ ನನ್ನ ಅತ್ತೆ ಇದ್ದಾರೆ, ನನ್ನ ಮೈದ್ನ ಇದ್ದಾರೆ ಮನೆಯಲ್ಲಿ. ನನ್ನ ಹಸ್ಬೆಂಡ್ ನಾಗರಾಜ್ ಸೋಮ್ಯಾಜಿ ಅವರು ಫೋಕಸ್ ಫೋಟೋಗ್ರಫಿ ಫೌಂಡರು, ಜೊತೆಗೆ ಅವರು ಆಕ್ಟರ್ ಕೂಡ ಹೌದು. ಒಂದು ಹಳೆ ಸೀರಿಯಲ್ಗಳಲ್ಲೆಲ್ಲ ಆಕ್ಟ್ ಮಾಡಿದ್ರು, ನಾಟಕದಲ್ಲಿ ಕೂಡ ಅವರು ಆಕ್ಟ್ ಮಾಡಿದ್ದಾರೆ. ಸಂಚಾರಿ ವಿಜಯ್ ಇವರು ಎಲ್ಲ ಒಂದೇ ಒಂದು ತಂಡ. ಸಂಚಾರಿ ಅಂತ ಒಂದು ಥಿಯೇಟರ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರು, ಅಲ್ಲಿ ಸಾಕಷ್ಟು ನಾಟಕಗಳನ್ನ ಮಾಡಿದ್ರು. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ದ ಬೆಸ್ಟ್ ಆಕ್ಟರ್ ಅಂತ ಶಾರ್ಟ್ ಫಿಲಂ ಮಾಡಿದ್ರು. ಅದಕ್ಕೆ ದ ಬೆಸ್ಟ್ ಡೈರೆಕ್ಟರ್, ದ ಬೆಸ್ಟ್ ಫಿಲಂ ಅಂತ ಎಲ್ಲ, ಶಾರ್ಟ್ ಫಿಲಂ ಅಂತ ಎಲ್ಲ ಅವಾರ್ಡ್ ಬಂದಿತ್ತು ಅವ್ರಿಗೆ. ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಕೂಡ ಬಂದಿತ್ತು. ಅದಾದ ನಂತರದಲ್ಲಿ ನಾವು ಇತ್ತೀಚಿನ ದಿನಗಳಲ್ಲಿ ಸಂಚಾರಿ ವಿಜಯ್ ಅವರ ಒಂದು ಲಾಸ್ಟ್ ಫಿಲಂ ಪುಕ್ಸಟೆ ಲೈಫು, ಅದಕ್ಕೆ ನಾವು ಪ್ರೊಡಕ್ಷನ್ ಮಾಡಿದ್ವಿ. ಸರ್ವಸ್ವ ಪ್ರೊಡಕ್ಷನ್ಸ್ ಅಂತ ನಮ್ದು, ಅದರಿಂದ ಪ್ರೊಡಕ್ಷನ್ ಮಾಡಿದ್ವಿ. ಈಗ ಹೆಸರು ಹೇಳುವಾಗಿಲ್ಲ, ಆದ್ರೂ ಪೇಪರ್ ಅದ್ ಬಂದಿದೆ, ಆದ್ರೂ ಹೇಳ್ತೀನಿ. ಕೇಶ್ ಅಡಿಗ, ಸುನಿಲ್ ರಾವ್ ಇವರೆಲ್ಲ, ತೇಜು ಬೆಳ್ವಾಡಿ ಇವರೆಲ್ಲ ಆಕ್ಟರ್ ಲೀಡ್ ಆಕ್ಟಿಂಗ್ ಅಲ್ಲಿ ಒಂದು ಫಿಲಂ ನ ಡೈರೆಕ್ಟ್ ಮಾಡಿದ್ದಾರೆ. ಸಖತ್ ಸ್ಟುಡಿಯೋ, RJ ಪ್ರದೀಪ್ ಸರ್ ಅವರ ಒಂದು ಸಖತ್ ಸ್ಟುಡಿಯೋ ಪ್ರೊಡಕ್ಷನ್ ಅಲ್ಲಿ. ಆದಷ್ಟು ಬೇಗ ಇದು ತೆರೆ ಮೇಲೆ ಬರ್ತಾ ಇದೆ, ಪೋಸ್ಟ್ ಪ್ರೊಡಕ್ಷನ್ ಕಲ್ಲಿದೆ. ನಂತರ ಇನ್ನೂ ಒಂದು ಪ್ರಾಜೆಕ್ಟ್ ಆಲ್ರೆಡಿ ಶುರು ಆಗ್ತಾ ಇದೆ ಅವರ ಡೈರೆಕ್ಷನ್ ಅಲ್ಲಿ. ಸೊ ಇದು ಅವರ ಒಂದು ಪರಿಚಯ. ನಾನು ಬೇಸಿಕ್ಲಿ ಇದೆಲ್ಲದ್ರ ಮಧ್ಯೆ ಅವರು ಒಂದು ಕಲೆ ಇದ್ರಲ್ಲಿ ಇರೋದ್ರಿಂದ, ಲೈನ್ ಅಲ್ಲಿ ಇರೋದ್ರಿಂದ ನನಗೆ ಆ ಒಂದು ಎಕ್ಸ್ಪೋಜರ್ ಜಾಸ್ತಿ ಸಿಕ್ತು. ಫೋಟೋಗ್ರಫಿ ಸ್ಟುಡಿಯೋದಲ್ಲಿ ಎಡಿಟರ್ ಆಗಿ, ಆಲ್ಬಮ್ ಡಿಸೈನರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ನಂತರದಲ್ಲಿ ಅದೇ ಟೈಮ್ ಅಲ್ಲಿ ನನಗೆ ಡಾನ್ಸ್ ಅಂದ್ರೆ ತುಂಬಾ ಇಷ್ಟ. ಸೊ ಅವರೇ ನನಗೆ ಸಪೋರ್ಟ್ ಮಾಡಿ ನಿರುಪಮಾ ಮತ್ತೆ ರಾಜೇಂದ್ರ ಸರ್ ಅವರ ಅಭಿನವ ಕ್ಲಾಸ್ ಅಲ್ಲಿ ನನಗೆ ಕಥಕ್ ನಾನು ಜಾಯಿನ್ ಆದೆ. 3 ವರ್ಷ ನಾನು ಮಾಡಿದೆ, ಮಗು ಆಗೋ ತನಕನು. ನಂತರದಲ್ಲಿ ನಾನು ಮಕ್ಕಳಾದ್ಮೇಲೆ ಫೋನಿಕ್ಸ್ ಮತ್ತೆ ಗ್ರಾಮರ್ ಇನ್ಸ್ಟ್ರಕ್ಟರ್ ಆಗಿ ಕೆಲಸ ಮಾಡ್ತಾ ಇದೀನಿ. ಈಗಲೂ ಕೂಡ ಒಂದು 4-5 ಜನ ಟೀಚರ್ಸ್ಗೆ ನಾನು ಫೋನಿಕ್ಸ್ ಮತ್ತೆ ಗ್ರಾಮರ್ ನ ಗೈಡ್ ಮಾಡ್ತಾ ಇದೀನಿ ಆನ್ಲೈನ್ ಅಲ್ಲೇ. ಆಮೇಲೆ ನನ್ಗೆ ಗೊತ್ತಾಗಿತ್ತು ದ ಗೋಲ್ಡನ್ ವಾಯ್ಸ್. ಇದಕ್ಕಿಂತ ಮುಂಚೆ 2016 ನಾನು ಒಂದ್ಸಲ ಮಾಡಿದ್ದೆ. ನಮ್ಮ ಒಂದು ಟೀಮ್ ಅಲ್ಲಿ ರಮೇಶ್ ಅಣ್ಣ ಅಂತ, ಅವ್ರು ನನ್ಗೆ ಪರಿಚಯ ಮಾಡಿದ್ರು ವಾಯ್ಸ್ ಇದ್ರಲ್ಲಿ. ಬಟ್ ನನ್ಗೆ ಅವಾಗ ಏನೂ ಗೊತ್ತಿರ್ಲಿಲ್ಲ. ಸೀದಾ ಹೋಗಿ ಮೈಕ್ ಮುಂದೆ ನಿಂತಿದ್ದೆ. ಒಂದು 7-8 ಗವರ್ಮೆಂಟ್ ಪ್ರಾಜೆಕ್ಟ್ಸ್ ಗಳನ್ನ ಮಾಡಿ, ಆಧಾರ್ ಕಾರ್ಡ್ ಬಗ್ಗೆ ಆಗಿರ್ಬೋದು ಅಥವಾ ಅಗ್ರಿಕಲ್ಚರಲ್ ಆಡಿಯೋಸ್ ಆಗಿರ್ಬೋದು, ಇದಿಷ್ಟು ನಾನು ಮಾಡಿದಂತಹ ಪ್ರಾಜೆಕ್ಟ್. ಅವಾಗ ಆದ್ಮೇಲೆ ನನ್ಗೆ ಅನ್ಸಕ್ ಶುರು ಆಯ್ತು, ನಾನು ತುಂಬಾ ಇಮ್ಮೆಚೂರ್ ಇದ್ದೀನಿ ಈ ಫೀಲ್ಡ್ ಅಲ್ಲಿ, ಇನ್ನು ಸರಿಯಾಗಿ ಫೀಲ್ಡ್ ಬಗ್ಗೆ ಗೊತ್ತಿಲ್ಲ, ಹಾಗಾಗಿ ಕಲ್ತ್ಕೊಂಡ್ ಬರೋದು ಒಳ್ಳೇದು ಅಂತ. ಅದಾದ್ಮೇಲೆ ಯಾಕೋ ಕಲಿಯಕ್ಕೆ ನನ್ಗೆ ಸಮಯ ಸಿಗ್ಲಿಲ್ಲ. ಮುಂಬೈಗೆ ಹೋದೆ, ಬಂದೆ. ಈಗ ಮಕ್ಕಳಾದ್ಮೇಲೆ ನನ್ಗೆ ಅದಕ್ಕೆ ಸಮಯ ಸಿಕ್ತು, ಅದಕ್ಕೆ ಸರಿಯಾದ ಪ್ಲಾಟ್ಫಾರ್ಮ್ ಸಿಕ್ತು. ಅವಾಗ ಸಿಕ್ಕಿರ್ಲಿಲ್ಲ, ಈಗ ಸಿಕ್ತು. ದ ಗೋಲ್ಡನ್ ವಾಯ್ಸ್ ಅಂತದ್ದು 2022 ನನ್ಗೆ ಈ ಪ್ಲಾಟ್ಫಾರ್ಮ್ ಸಿಕ್ತು. ಅದ್ರಲ್ಲಿ ಮಹೇಶ್ ಸರ್ ಅವರ ಗೈಡೆನ್ಸ್ ಅಲ್ಲಿ ನಾನು ಎಲ್ಲಾ ಕ್ಲಾಸ್ಗಳನ್ನ ಅಟೆಂಡ್ ಮಾಡಿ ಈಗ ಡಬ್ಬಿಂಗು ಮಾಡ್ತಾ ಇದ್ದೀನಿ. ಇನ್ನು ಕಲಿತಾ ಇದ್ದೀನಿ, ಕಲಿಯೋದ್ ಸಾಕಷ್ಟಿದೆ ಫೀಲ್ಡ್ ಅಲ್ಲಿ. ಎಷ್ಟು ಕಲ್ತ್ರೂ ಸಾಕೋಗೋದಿಲ್ಲ. ಸಣ್ಣ ಕ್ಯಾರೆಕ್ಟರ್ ಇಂದ ಹಿಡಿದು, ಕ್ರೌಡ್ ಇಂದ ಹಿಡಿದು ತುಂಬಾ ಖುಷಿಯಿಂದ ಮಾಡ್ತಾ ಇದ್ದೀನಿ. ಈಗ್ಲೂ ಕಾಲ್ ಬಂದ್ರೆ, ಡಬ್ಬಿಂಗ್ ಕಾಲ್ ಬಂದ್ರೆ ಖುಷಿ ಆಗತ್ತೆ. ಅದು ಕ್ರೌಡ್ ಆಗಿರ್ಬೋದು ಅಥವಾ ಕ್ಯಾರೆಕ್ಟರ್ ಆಗಿರ್ಬೋದು, ಕೆಲ್ಸ ಬರ್ತಿದ್ದೆ, ಕಲಿಯೋದಕ್ ಸಿಗ್ತಾ ಇದೆ ಅನ್ನೋ ಖುಷಿ ಇದೆ. ಸೊ ಇದಿಷ್ಟು ನನ್ನ ಜರ್ನಿ. ಇನ್ ಮುಂದೇನು ಕಲಿಯೋದಕ್ಕೆ ಸಾಕಷ್ಟಿದೆ. ಹಾಗೆ ಪ್ರಾಜೆಕ್ಟ್ಗಳು ತುಂಬಾ ಬರ್ತಿದೆ, ಅದು ಖುಷಿ ಇದೆ ನನ್ಗೆ. ಗೋಲ್ಡನ್ ವಾಯ್ಸ್ ಸೇರಿರೋದ್ರಿಂದ ಸಾಕಷ್ಟು ಅವಕಾಶಗಳು ನನಗ್ ಬರ್ತಿದೆ ಅನ್ನೋದು ತುಂಬಾ ಖುಷಿ ಇದೆ. ಗ್ರೇಟ್. ಈಗ ನೀವು ಮೇಕಪ್ ಮಾಡ್ತಾ ಇದ್ದವರು ಸಡನ್ ಆಗಿ ವಾಯ್ಸ್ ಆಕ್ಟರ್ ಆಗ್ತೀರಾ. ಸೊ ಈಗಲೂ ಮೇಕಪ್ ಮುಂದುವರೆದಿದ್ಯಾ ಅಥವಾ ವಾಯ್ಸ್ ಆಕ್ಟಿಂಗ್, ಎರಡರಲ್ಲಿ ಯಾವ್ದು ಮೊದಲ ಆಯ್ಕೆ ಆಗುತ್ತೆ ನಿಮ್ಗೆ ಹೇಳಿದ್ರೆ? ವಾಯ್ಸ್ ಆಕ್ಟಿಂಗೇ ಆಗತ್ತೆ ಸರ್. ಯಾಕಂದ್ರೆ ನನ್ಗೆ ಮೇಕಪ್ ಈಗ ಸದ್ಯದ ಪರಿಸ್ಥಿತಿಲಿ
ಟೈಮಿಂಗ್ ಸೆಟ್ ಆಗಲ್ಲ ನನ್ಗೆ. ಹಾಗಾಗಿ ನನ್ನ ಟೀಮ್ ಇದೆ. ನನ್ನ ಒಂದು 3-4 ಜನ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಜೊತೆಗೆ ಹೇರ್ ಸ್ಟೈಲಿಸ್ಟ್ ಈ 10 ವರ್ಷದಿಂದ ಈ ಫೀಲ್ಡ್ ಅಲ್ಲಿ ಇರೋರು ನನ್ನ ಟೀಮ್ ನನ್ ಜೊತೆ ಜಾಯಿನ್ ಆಗಿದ್ದಾರೆ. ಸೊ ನನಗೆ ಯಾವುದೇ ಒಂದು ಎನ್ಕ್ವೈರೀಸ್ ಬಂದ್ರು ಅವ್ರು ಅದನ್ನ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಸೊ ನಾನೇ ಪರ್ಸನಲಿ ಹೋಗಿ ಮೇಕಪ್ ಮಾಡ್ತಿಲ್ಲ, ಆದ್ರೂ ನಾನು ಹ್ಯಾಂಡಲ್ ಮಾಡ್ತಾ ಇದ್ದೀನಿ ಒಂದ್ ಟೀಮ್ ನ. ಅದಾದ ನಂತರ ನನ್ಗೆ ವಾಯ್ಸ್ ಆಕ್ಟಿಂಗ್ ಯಾಕೆ ಅಂದ್ರೆ ನನ್ನ ಟೈಮ್ಗೆ ಅನುಕೂಲವಾಗಿದೆ. ಇನ್ನೊಂದು ಈ ಕೆಲಸದಲ್ಲಿ ನನಗೆ ಖುಷಿ ಇದೆ, ಏನೋ ಮಾಡ್ತಾ ಇದ್ದೀನಿ, ಇದರಿಂದ ನನಗೆ ಖುಷಿ ಸಿಗ್ತಾ ಇದೆ, ಕಲಿಯೋದಕ್ ಸಿಗ್ತಾ ಇದೆ. ಮತ್ತೆ ಇದು ಕಾನ್ಸ್ಟೆಂಟ್ ಅಲ್ಲ, ಒಂದಿನ ಇದ್ದಂಗೆ ಇನ್ನೊಂದ್ ದಿನ ಇರೋದಿಲ್ಲ. ಇವತ್ತು ಒಂದ್ ಕ್ಯಾರೆಕ್ಟರ್ ಬಂದ್ರೆ ನಾಳೆ ಇನ್ನೊಂದ್ ಯಾವ್ದೋ ಕ್ಯಾರೆಕ್ಟರ್ ಚಾಲೆಂಜಿಂಗ್ ಆಗಿ ಬರುತ್ತೆ. ಅಥವಾ ಹೋಮ್ ಸ್ಟುಡಿಯೋ ಸೆಟಪ್ ಅಲ್ಲಿ ನನಗೆ ಬಂದಾಗ್ಲೂ ಅಷ್ಟೇ, ಎಜುಕೇಶನಲ್ ವಿಡಿಯೋ ಆಗಿರ್ಬೋದು ಅಥವಾ ಕಮರ್ಷಿಯಲ್ ವಿಡಿಯೋಸ್ ಆಗಿರ್ಬೋದು ಅಥವಾ ಆನಿಮೇಷನ್ ಸ್ಟೋರೀಸ್, ತೆಲುಗು ಸ್ಟೋರೀಸ್ ಇಂದ ಹಿಡಿದು ಬೇರೆ ಬೇರೆ ಆನಿಮೇಷನ್ ಕತೆಗಳು ಬರ್ತಾ ಇತ್ತು. ಅದ್ರಲ್ಲೂ ಅಷ್ಟೇ ಕಲಿಯೋದಕ್ಕೆ ಸಾಕಷ್ಟು ಸಿಗ್ತಾ ಇತ್ತು ನನ್ಗೆ. ಹಾಗಾಗಿ ಇದು ಕಾನ್ಸ್ಟೆಂಟ್ ಅಲ್ಲ, ಒಂದಿನ ಇದ್ದಂಗೆ ಇನ್ನೊಂದ್ ದಿನ ಇರೋದಿಲ್ಲ. ಹಾಗಾಗಿ ಕಲಿಯೋದಕ್ಕೆ ಸಾಕಷ್ಟು ಸಿಗೋದ್ರಿಂದ ಇದ್ರಲ್ಲಿ ಖುಷಿನೂ ಸಿಗ್ತಾ ಇದೆ. ಹಾಗಾಗಿ ವಾಯ್ಸ್ ಆಕ್ಟಿಂಗ್ ಕೂಡ ನನ್ಗೆ ತುಂಬಾ ಹತ್ರದ್ದು. ಇದು ಎರಡೂ ಫೀಲ್ಡ್ ಹತ್ರನೇ, ವಾಯ್ಸ್ ಆಕ್ಟಿಂಗ್ ಒಂಚೂರು ಜಾಸ್ತಿ. ವೆರಿ ಗುಡ್, ವೆರಿ ಗುಡ್. ಆಮೇಲೆ ನೀವು ಫಸ್ಟ್ ಮಾಡಿದ ಪ್ರಾಜೆಕ್ಟ್ ಯಾವುದು ಪ್ರೊಫೆಷನಲ್ ಆಗಿ, ಮತ್ತೆ ಅದರ ಅನುಭವನ ಶೇರ್ ಮಾಡ್ಕೊಳ್ಳಿ. ಹೇಗ್ ಮಾಡಿದ್ರಿ ಆಫ್ಟರ್ ಕಮಿಂಗ್ ಟು ಗೋಲ್ಡನ್ ವಾಯ್ಸ್? ಎಸ್ ಸರ್, ಆಫ್ಟರ್ ಕಮಿಂಗ್ ಟು ಗೋಲ್ಡನ್ ವಾಯ್ಸ್ ಅಂದ್ರೆ ಕ್ಲಾಸಸ್ ಎಲ್ಲ ಆದ್ಮೇಲೆ, ಮೆಗಾ ಹ್ಯಾಕಥಾನ್ ಆಗಿರ್ಬೋದು, 21 ಡೇಸ್ ಎಲ್ಲ ಆದ್ಮೇಲೆ ನನಗೆ ಬಂದಂತಹ ಫಸ್ಟ್ ಪ್ರಾಜೆಕ್ಟ್ ದ ಪವರ್ ಕ್ರೌಡ್ ಡಬ್ಬಿಂಗ್. ಆರುಷಿ ಮ್ಯಾಮ್ ಕರೆದಿದ್ದು ತುಂಬಾ ಖುಷಿ ಆಗಿತ್ತು ಅವತ್ ನನ್ಗೆ. ಜಾನ್ ಅಲ್ಲಿ ಫಸ್ಟ್ ಇಯರ್, ಅದು ಸ್ಟಾರ್ಟಿಂಗ್ ಇಯರ್. ಖುಷಿ ಆಯ್ತು ನನ್ಗೆ, ಫಸ್ಟ್ ಇಯರ್ ಈ ವರ್ಷ ತುಂಬಾ ಖುಷಿ ಇದೆ ಅಂತ ಹೋಗಿದ್ದೆ. ಕ್ರೌಡ್ ಡಬ್ಬಿಂಗ್ ಅಂತ ಹೇಳಿ ಕರೆದಿದ್ರು. ನನ್ಗೆ ಲಿಟ್ರಲಿ ಏನೂ ಗೊತ್ತಿರ್ಲಿಲ್ಲ ಕ್ರೌಡ್ ಡಬ್ಬಿಂಗ್ ಅಂದ್ರೆ ಏನು ಅಂತ. ಒಂದ್ ವಿಡಿಯೋ ನೋಡ್ಕೊಂಡು ಹೋಗಿದ್ದೆ ಅಷ್ಟೇ, ಕ್ರೌಡ್ ಡಬ್ಬಿಂಗ್ ಅಂದ್ರೆ ಹೇಗಿರುತ್ತೆ ಅಂತ. ನಂತರದಲ್ಲಿ ಅಲ್ಲಿ ಹೋದ್ಮೇಲೆ ಒಂಥರ ನರ್ವಸ್ ಆಗಿದ್ದೆ ಫಸ್ಟ್, ಯಾರು ಗೊತ್ತಿಲ್ವಲ್ಲಪ್ಪ ಇಲ್ಲಿ ಅಂತ. ಬಟ್ ಆಮೇಲೆ ಒಬ್ಬೊಬ್ರೆ ಗೋಲ್ಡನ್ ವಾಯ್ಸ್ ಇಂದ ಎಲ್ಲರೂ ಬರಕ್ ಶುರು ಆದ್ಮೇಲೆ ಖುಷಿ ಆಗೋಯ್ತು. ನನ್ನ ಸೀನಿಯರ್ಸ್ನೆಲ್ಲ ನೋಡ್ಬಿಟ್ಟು ಸಹನಾ ಮ್ಯಾಮ್ ಬಂದ್ರು, ಅಕ್ಷತಕ್ಕ ಬಂದ್ರು, ಸುಮನ್ ಸರ್ ಬಂದ್ರು, ಸುನೀತಾ ಮ್ಯಾಮ್ ನನ್ಗೆ ಆನ್ಲೈನ್ ಅಲ್ಲಿ ಪರಿಚಯ ಇರ್ಲಿಲ್ಲ, ಬಟ್ ಅವತ್ತಿನ ದಿನ ಪರಿಚಯ ಆಗಿದ್ದು. ಅವರು ಕೂಡ ಗೋಲ್ಡನ್ ಬಾಯ್ಸ್ ಅವರು ಅಂತ ಗೊತ್ತಾದ್ಮೇಲೆ ಎಲ್ಲರೂ ನನ್ಗೆ ಗೈಡ್ ಮಾಡಿದ್ರು, ಹೀಗ್ ಮಾಡು ಈ ತರ ಇರುತ್ತೆ ಅಂತ. ಸೊ ಅವತ್ತಿನ ದಿನ ಫಸ್ಟ್ ನರ್ವಸ್ನೆಸ್ ಇತ್ತು. ಅದಾದ ನಂತರದಲ್ಲಿ ಎಲ್ಲ ತಿಳ್ಕೊಳಕ್ ಶುರು ಆದ್ಮೇಲೆ ಖುಷಿ ಆಯ್ತು. ಕ್ರೌಡ್ ಡಬ್ಬಿಂಗ್ ಅಂದ್ರೆ ಈ ತರನ ಮಜ್ವಾಗಿತ್ತು. ಒಬ್ರಾದ್ಮೇಲೆ ಒಬ್ರು ಡೈಲಾಗ್ ಹೇಳೋದು, ಅದ್ರಲ್ಲೂ ಕೂಡ ಮಜವಾಗಿ ಡೈಲಾಗ್ ಹೇಳ್ತಾ ಇದ್ರು ಎಲ್ರು, ಮೇಲ್ಸ್ ಆಗಿರ್ಬೋದು ಫಿಮೇಲ್ಸ್ ಆಗಿರ್ಬೋದು. ತುಂಬಾ ಖುಷಿ. ಆ ಲೈನ್ಸ್ ತಗೋತಾ ಇದ್ರೆ ಮಧ್ಯದಲ್ಲಿ ತುಂಬಾ ನಗ್ತಾ ಇದ್ವಿ, ನಾವು ಎಂಜಾಯ್ ಮಾಡ್ತಾ ಇದ್ವಿ ಕ್ರೌಡ್ ಡಂಬಿಂಗ್ ನ. ಅದೇ ಇದ್ರಲ್ಲಿ ಫಸ್ಟ್ ನನ್ಗೆ ಅವಕಾಶ ಬಂದಿದ್ದು ಅಂದ್ರೆ ಆರುಷಾ ಮ್ಯಾಮು ಕರ್ದ್ಬಿಟ್ಟು ನನ್ಗೆ ಇವತ್ತಿಗೂ ನೆನ್ಪಿರೋದು, ಕಡ್ಲೆಕಾಯಿ ಮಾರೋರು ಅದು ಪವರ್ ಅಲ್ಲಿ ಕಡ್ಲೆಕಾಯಿ ಮಾರ್ಬೇಕಿತ್ತು, ಅದನ್ ಮಾಡು ಅಂತ ಹೇಳಿದ್ರು. ಸೊ ಅದು ಹೇಳಿದ್ಮೇಲೆ ಆರುಷಾ ಮ್ಯಾಮ್ ಪಿಕಪ್ ಆಗ್ತೀಯ, ಇನ್ನು ಹಿಂಗೆ ಮಾಡು ನೀನು ಅಂತ ಹೇಳಿದ್ರು. ಅವತ್ತಿಂದ ಶುರುವಾಗಿತ್ತು ಜರ್ನಿ. ಅದು ಈಗ್ಲೂ ಎಲ್ಲ ಕರೆದು ನನ್ನ ಇದ್ ಮಾಡ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ಬೇಕು, ನನ್ನ ಸೀನಿಯರ್ಸ್ಗೆಲ್ಲ ತುಂಬಾ ಸಪೋರ್ಟಿವ್ ಆಗಿ ನಮ್ಗೆ ಅವರು ಹೇಳ್ಕೊಟ್ರು. ಕಲಿಯೋದಕ್ಕೆ ಅವಕಾಶ ಆಯ್ತು ನನ್ಗೆ. ವೆರಿ ಗುಡ್. ನೀವು ಇದುವರೆಗೂ ಮಾಡಿರೋದ್ರಲ್ಲಿ ಟಫ್ ಅನ್ಸಿದ್ದು ಪ್ರಾಜೆಕ್ಟ್ ಯಾವುದು, ಮತ್ತೆ ತುಂಬಾ ಈಸಿ ಅಂತ ಅನ್ಸಿ ಮಾಡಿದ್ ಯಾವುದು? ಟಫ್ ಅಂತ ಅನ್ಸಿದ್ದು ಸರ್, ದ ವೀಲ್ ಆಫ್ ಟೈಮ್ ಅಲ್ಲಿ ಒಂದು ವಿಚಿತ್ರವಾದ ಕ್ಯಾರೆಕ್ಟರ್ ಅದು. ಯಾಕಂದ್ರೆ ಪ್ರತಿ ಒಂದ್ ಭಾಷೆಗೂ ಅದರದ್ದೇ ಆದಂತಹ ಒಂದ್ ಹಿಡಿತಾ ಇರುತ್ತೆ. ಇಂಗ್ಲಿಷ್ ಆದ್ರಿಂದ ಅವ್ರು ಅದರದ್ದೇ ಆದಂತಹ ಒಂದು ಎಮೋಷನ್ಸ್ ನ ತುಂಬಿದ್ರು. ಬಟ್ ನನ್ಗೆ ಅದ್ರಲ್ಲಿ ಕನ್ನಡದಲ್ಲಿ ಆ ಎಮೋಷನ್ಸ್ ನ ತುಂಬಬೇಕಿತ್ತು. ಕನ್ನಡದಲ್ಲಿ ಪದಗಳು ಕೆಲವುದು ಇಂಗ್ಲಿಷ್ಗೂ ಕನ್ನಡಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಹಾಗೆ ಆ ಪದಗಳಿಗೆ ಎಮೋಷನ್ಸ್ ಕೂಡ ವ್ಯತ್ಯಾಸ ಇರುತ್ತೆ. ನಾವು ಇಂಗ್ಲಿಷ್ ಅಲ್ಲಿ ಹಾಕದಂಗೆ ಕನ್ನಡದಲ್ಲಿ ಅದೇ ಪದನ ಹಾಕಿದ್ರೆ ಆ ಎಮೋಷನ್ಸ್ ಬರಲ್ಲ. ಸೊ ಅದು ಒಂದು ಕ್ಯಾರೆಕ್ಟರ್ ತುಂಬಾ ಅಂದ್ರೆ ನನ್ಗೆ ಟಫ್ ಅನ್ಸಿದ್ದು. ಹಾಗೆ ಒಂದ್ 2-3 ಸಲ ಅದನ್ನ ಕರ್ದು ನನ್ಗೆ ಮಾಡ್ಸಿದ್ರು. ಬಟ್ ಖುಷಿ ಇದೆ, ಅದು ಫೈನಲ್ ಔಟ್ಪುಟ್ ಚೆನ್ನಾಗ್ ಬಂದಿತ್ತು. ವೀಲ್ ಆಫ್ ಟೈಮ್ ಅಲ್ಲಿ ಅದ್ ತುಂಬಾ ವಿಸ್ಪರಿಂಗ್ ಆಗಿ ಬರ್ಬೇಕಿತ್ತು, ಜೊತೆಗೆ ವಾಯ್ಸು ಕೇಳಿಸ್ಬೇಕಿತ್ತು. ಸೊ ಈ ತರದ್ ಒಂದ್ ಕ್ಯಾರೆಕ್ಟರ್ ಸಿಕ್ಕಿತ್ತು. ಸಣ್ಣ ಕ್ಯಾರೆಕ್ಟರ್ ಒಂದು ಸೀನ್ ಅಲ್ಲಿ ಬಂದಿತ್ತದು. ಬಟ್ ಕಷ್ಟ ಅನ್ಸಿತ್ತು ನನ್ಗದು. ನಾನ್ ಮಾಡ್ತೀನಾ ಅಂತ ಅನ್ಸಿತ್ತು. ಬಟ್ ಎಡಿಟರ್ಸ್ ಎಲ್ಲರೂ ಇಲ್ಲ ನೀವು ಮಾಡ್ತೀರಾ ಮೇಡಮ್ ಮಾಡಿ ಅಂತ ಹೇಳಿ ನನ್ಗೆ ಸಪೋರ್ಟ್ ಮಾಡಿದ್ರು. ಹಾಗಾಗಿ ಅದೊಂದ್ ಕ್ಯಾರೆಕ್ಟರ್ ನನ್ಗೆ ತುಂಬಾ ಟಫ್ ಅನ್ಸ್ತು. ನನ್ಗೆ ಈಸಿ ಆಗುವಂತಹ ಅಂದ್ರೆ ಯಾವ್ದು ಈಸಿ ಅಂತಿಲ್ಲ ಸರ್. ಯಾಕಂದ್ರೆ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ನಾವು ಅದಕ್ಕೆ ಜೀವ ತುಂಬಬೇಕು ಅಂದಾಗ ಯಾವ್ದು ಈಸಿ ಅಂತ ಬರೋದಿಲ್ಲ. ಬಟ್ ಕಲಿಯೋದಕ್ಕೆ ತುಂಬಾ ಸಿಗುತ್ತೆ. ನಾನು ಆರಾಮಾಗಿ ಮಾಡ್ಬೋದಂತಹ ಇದು ನಾನು ಆನಿಮೇಷನ್ ನ ತುಂಬಾ ಇಷ್ಟಪಡ್ತೀನಿ. ಯಾಕಂದ್ರೆ ನನ್ನ ವಾಯ್ಸ್ ಬೇಗ ಚೇಂಜ್ ಮಾಡ್ಕೊಂಡು ಅದ್ರಲ್ಲಿ ಒಂದ್ ಫ್ರೀಡಮ್ ಇರುತ್ತೆ ಆನಿಮೇಷನ್ ಅಲ್ಲಿ. ನಿಮ್ಗೆ ಈ ಮೂವೀಸ್ ಎಲ್ಲ ಆಗಿರ್ಬೋದು, ವೆಬ್ ಸೀರೀಸ್ ಎಲ್ಲ ಆಗಿರ್ಬೋದು, ಆ ಫ್ರೀಡಮ್ ಸಿಗಲ್ಲ. ಅಲ್ಲಿರುವಂತಹ ಸ್ಕ್ರೀನ್ ಪ್ರೆಸೆನ್ಸ್ ಏನಿದೆ, ಅವರ ಎಮೋಷನ್ಸ್ ಏನಿದೆ ಅದನ್ನೇ ನೀವ್ ತಗೋಬೇಕಾಗತ್ತೆ. ಬಟ್ ಆನಿಮೇಷನ್ ಅಲ್ಲಿ ಕೆಲವೊಂದ್ಸಲ
ಲಿಪ್ಸಿಂಗ್ ಬೇಡ ಆಗತ್ತೆ. ನೀವು ಒಂದು ಫನಿ ಕ್ಯಾರೆಕ್ಟರ್ ಮಾಡ್ಬೋದು ಆರಾಮಾಗಿ ಅದ್ರಲ್ಲಿ. ಸೊ ಅದ್ರಲ್ಲಿ ಒಂದ್ ಫ್ರೀಡಮ್ ಸಿಗತ್ತೆ. ಅದು ಕಷ್ಟನೇ, ಯಾಕಂದ್ರೆ ಒಂದ್ ವಾಯ್ಸ್ ಇದ್ದಂಗೆ ಇನ್ನೊಂದ್ ವಾಯ್ಸ್ ಇರಬಾರ್ದು, ಇನ್ನೊಂದ್ ಕ್ಯಾರೆಕ್ಟರ್ ಇರಬಾರ್ದು. ಯಾಕಂದ್ರೆ ಅಕ್ಕಪಕ್ಕನೆ ಸೇಮ್ ಒಂದೊಂದ್ ಕ್ಯಾರೆಕ್ಟರ್ ಬರುತ್ತೆ. ಆ ಕ್ಯಾರೆಕ್ಟರ್ಗೆ ಡೆಮೋ ತರ ಕೊಡ್ಬೋದಾ ನೀವು, ಹೇಗಿರುತ್ತೆ ವಾಯ್ಸ್ ಚೇಂಜ್ ಮಾಡಿದಾಗ? ಎಸ್ ಸರ್, ಒಂದ್ ಮಗು ತರ ವಾಯ್ಸ್ ಮಾಡ್ಬೋದು. ಒಂದು ಏಯ್, ಯಾಕೆ ಹಾಗೆ ಹೇಳ್ತಿದ್ಯಾ? ಹಾಗೆಲ್ಲ ಹೇಳ್ಬಾರ್ದು, ಅವರೆಲ್ಲ ಹೊಡಿಯಲ್ಲ, ನಿನ್ನ ಚೆನ್ನಾಗಿ ನೋಡ್ಕೋತಾರೆ. ಈ ತರ ಅದ್ರ ಪಕ್ಕದಲ್ಲೇ ಇರುತ್ತೆ. ಎಸ್ ಎಸ್, ವೆರಿ ಗುಡ್, ವೆರಿ ಥ್ಯಾಂಕ್ ಯು ಸರ್. ಈ ಥರದ್ದು ಕ್ಯಾರೆಕ್ಟರ್ಸ್ಗಳು ಇರುತ್ತೆ. ಯಾ, ಮೇಯ್ನ್ ನಿಮಗೆ ಗೋಲ್ಡನ್ ವಾಯ್ಸ್ 21 days ಕೋರ್ಸ್ ಮಾಡಿದಾಗ ಏನು ಹೆಲ್ಪ್ ಆಯ್ತು ಅದರಿಂದ ನಿಮ್ಗೆ? ಅದಕ್ಕೂ ಮುಂಚೆ ಕೂಡ ಒಂದ್ಸಲ ಡಬ್ಬಿಂಗ್ ಎಲ್ಲ ಮಾಡಿದ್ದೆ ಅಂತ ಹೇಳಿದ್ರಿ, ಅಲ್ಲಿಗೂ ಈ ಕೋರ್ಸ್ ಮಾಡಿದ್ದಕ್ಕೂ ಏನು ವ್ಯತ್ಯಾಸ ಮತ್ತು ಏನು ಹೆಲ್ಪ್ ಆಯ್ತು ಮುಖ್ಯವಾಗಿ? ಈ ಫೀಲ್ಡ್ ಬಗ್ಗೆ ತಿಳ್ಕೊಂಡಿದ್ದು ಸರ್ ಒಂದು. ಇನ್ನೊಂದು ವಾಯ್ಸ್ ವೇರಿಯೇಷನ್, ವಾಯ್ಸ್ ಮಾಡ್ಯುಲೇಷನ್, ಇದ್ರ ಬಗ್ಗೆ ಸಾಕಷ್ಟು ವಿಷಯನ ತಿಳ್ಕೊಂಡಿದ್ದು. ಅಂಡ್ ಮೈಕ್ ಮುಂದೆ ನಮ್ಮ ಪ್ರೆಸೆನ್ಸ್ ಹೇಗಿರ್ಬೇಕು, ಯಾಕಂದ್ರೆ 21 days ಆದ್ಮೇಲೆ ನಾವು ಸ್ಟುಡಿಯೋದಲ್ಲಿ ನಮ್ಗೆ ಅವಕಾಶ ಸಿಗುತ್ತೆ. ಅವತ್ತಿನ ದಿನ ಎಡಿಟರ್ ನಮ್ಗೆ ಹೇಳ್ತಾರೆ, ಈ ತರ ಮಾಡ್ಬೇಕು, ಇಂಜಿನಿಯರು ಈ ತರ ಮಾಡ್ಬೇಕು, ಹೀಗಿರುತ್ತೆ ಅಂತ ಹೇಳ್ತಾರೆ. ಸೊ ಅವಾಗ ನನ್ಗೆ ಗೊತ್ತಾಗಿದ್ದು, ಓಕೆ, ನಾವು ಮೈಕ್ ಮುಂದೆ ಹೀಗ್ ನಿಂತ್ಕೋಬೇಕು, ನಮ್ ಪ್ರೆಸೆನ್ಸ್ ಹೀಗಿದ್ರೆ ನಮ್ ವಾಯ್ಸ್ ಹೀಗ್ ಬರುತ್ತೆ, ನಾವ್ ಹೇಗ್ ಮಾತಾಡ್ಬೇಕು, ಇದೆಲ್ಲ ನನ್ಗೆ ಇದರಿಂದ ಗೊತ್ತಾಯಿತು. ಅಂಡ್ ಗೋಲ್ಡನ್ ವಾಯ್ಸ್ 21 days ಇದ್ರಲ್ಲಿ ನನ್ಗೆ ವಾಯ್ಸ್ ಫೀಲ್ಡ್ ಅಲ್ಲಿ ಇಷ್ಟೊಂದು ವೆರೈಟಿ ಇದೆ ಅಂತ ಗೊತ್ತಾಗಿತ್ತು. ಅಂದ್ರೆ IVRS ಆಗಿರ್ಬೋದು, ಆಡ್ಸ್ ಆಗಿರ್ಬೋದು, ಅದ್ರಲ್ಲೆಲ್ಲ ಹೀಗ್ ನಾವು ಮಾತಾಡ್ಬೇಕು. ನಾನು ಅಸೈನ್ಮೆಂಟ್ ನಿಮಗ್ ಕಳಿಸಿದಾಗ ನೀವು ಕೊಡುವಂತಹ ಫೀಡ್ಬ್ಯಾಕ್ ಆಗಿರ್ಬೋದು, ಯಾಕಂದ್ರೆ ನಂಗೆ 2016 ಅಲ್ಲಿ ಯಾರು ಹೇಳೋರು ಇರ್ಲಿಲ್ಲ. ಜಸ್ಟ್ ಕರೀತಿದ್ರು, ಹೋದೆ, ಮಾಡ್ದೆ, ಬಂದೆ ಆಗ್ತಾ ಇತ್ತು. ನನ್ ತಪ್ಪುಗಳನ್ನ ಅವ್ರು ಹೇಳ್ತಾ ಇರ್ಲಿಲ್ಲ. ಸರಿ, ಚೆನ್ನಾಗಿದೆ, ಬನ್ನಿ, ಮಾಡಿ ಅಂತ ಹೇಳೋರು. ಸೊ ಅದ್ರಲ್ಲಿ ನನ್ಗೆ ತಪ್ಪಿದ್ಯಾ, ಸರಿ ಇದ್ಯಾ, ಏನ್ ಮಾಡ್ದೆ ನಾನು ಅನ್ನೋದು ನನ್ಗೆ ತುಂಬಾ ಕನ್ಫ್ಯೂಷನ್ಸ್ ಇತ್ತು ಅವಾಗ. ಸೊ ಹಾಗಾಗಿ ನಾನು ಸ್ಟಾಪ್ ಮಾಡ್ದೆ. ಈಗ ನನ್ಗೆ ಅರ್ಥ ಆಗ್ತಿದೆ, ಓಕೆ, ನಾನು ಇದು ತಪ್ಪು ಮಾಡ್ತಾ ಇದ್ದೀನಿ, ಇದನ್ನ ಸರಿ ಮಾಡ್ಕೋಬೇಕು. ನಾನು ಮಾಡಿರೋ ಅಸೈನ್ಮೆಂಟ್ಸ್ ಇಂದ, ನೀವು ಕೊಡೋ ಫೀಡ್ಬ್ಯಾಕ್ ಇಂದ ನನ್ಗೆ ಸಾಕಷ್ಟು ಅದ್ರ ಬಗ್ಗೆ ತಿಳುವಳಿಕೆ ಸಿಕ್ಕಿದೆ. ಇನ್ನೊಂದು ಮೈಕ್ ಮುಂದೆ ಪ್ರೆಸೆನ್ಸ್ ಸರ್, ಮೈಕ್ ಪ್ರೆಸೆನ್ಸ್ ಹೇಗಿರ್ಬೇಕು. ಆಮೇಲೆ ಮೆಗಾ ಹ್ಯಾಕಥಾನ್ ಅಲ್ಲಿ ಎಲ್ಲರೂ ಸಾಕಷ್ಟು ದೊಡ್ಡ ವಾಯ್ಸ್ ಆರ್ಟಿಸ್ಟ್ ಬಂದು ನಮ್ಗೆ ಅದನ್ನ ಹೇಳಿದ್ರು. ಆಶಾ ವಿಶ್ವನಾಥ್ ಮ್ಯಾಮ್ ಆಗಿರ್ಬೋದು, ಶಂಕರ್ ಪ್ರಕಾಶ್ ಸರ್, ವಿನಾಯಕ್ ಜೋಶಿ ಸರ್, ಹೀಗೆ ಲಕ್ಷ್ಮಿ ಭಾಗವತರ್ ಮ್ಯಾಮ್, ಪ್ರದೀಪ್ ಬಡಕಿಲ ಸರ್, ಇವರೆಲ್ಲ ಸಾಕಷ್ಟು ವಾಯ್ಸ್ ಫೀಲ್ಡ್ ಅಲ್ಲಿ ಸಾಕಷ್ಟು ಹೆಸರು ಮಾಡಿದವರು. ಇವ್ರು ಅವರ ಫೀಡ್ಬ್ಯಾಕ್ ನ ಕೊಡ್ಬೇಕಾದ್ರೆ ನಮ್ಗೆ ಅವಾಗ ಇನ್ನೂ ಒಂಚೂರು ತಿಳ್ಕೊಳಕ್ಕೆ ಸಾಕಷ್ಟು ಅವಕಾಶ ಸಿಕ್ತು. ಓಕೆ, ಇದು ಹೀಗೆ ನಮ್ ವಾಯ್ಸ್ ಹೀಗಿದ್ರೆ ಹೀಗ್ ಬರುತ್ತೆ ಅಂತ. ಅಫ್ಕೋರ್ಸ್ ಈ ಫೀಲ್ಡ್ ಅಲ್ಲಿ ತುಂಬಾ ಕಲಿಯೋದಿದೆ. ಬಟ್ ನನ್ನ ಚೇಂಜಸ್ ಅಂದ್ರೆ ಅವಾಗಿಂದಕ್ಕೂ ಇವಾಗಿಂದಕ್ಕೂ ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ. ಮೈಕ್ ಮುಂದೆ ನಾನ್ ಕೊಡ್ತೀನಿ, ತಪ್ಪಾಗ್ಬೋದು, ಒಂದ್ಸಲ ತಪ್ಪಾಗ್ಬೋದು, 2 ಸಲ ತಪ್ಪಾಗ್ಬೋದು. ಅವ್ರು ಹೇಳ್ದಾಗ ನಾವ್ ಅದನ್ನ ಏನ್ ತಪ್ಪು ಅಂತ ತಿಳ್ಕೊಂಡ್ ನಾವ್ ಅದನ್ನ ಮಾಡ್ಬೇಕು ಅನ್ನೋ ಒಂದ್ ಕಾನ್ಫಿಡೆನ್ಸ್ ಬಂದಿದೆ. ಓಕೆ, ಇದ್ ತಪ್ಪಾಗ್ತದೆ, ಇದ್ ಸರಿ ಮಾಡೋಣ ಅನ್ನೋ ಕಾನ್ಫಿಡೆನ್ಸ್ ಇದೆ. ಅವಾಗಿಂದಕ್ಕೂ ಇವಾಗಿಂದಕ್ಕೂ ತುಂಬಾ ವ್ಯತ್ಯಾಸ ಅಂದ್ರೆ ಅದೇ ಸರ್, ಮೇನ್ ಕಾನ್ಫಿಡೆನ್ಸ್ ಬೇಕು ಮೈಕ್ ಮುಂದೆ. ಸೊ ಅದು ತುಂಬಾ ಹೆಚ್ಚಾಗಿದೆ ಈಗ. ಹಾಗೆ ಹೆಚ್ಚಾಗ್ಲಿ, ಇನ್ನೂ ಹೆಚ್ಚಿನ ಅಚೀವ್ಮೆಂಟ್ಗಳು ನಿಮ್ದಾಗ್ಲಿ ಅಂತ ಹಾರೈಸ್ತಾ. Thank ಸೊ you, sir.